ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದೆ. ಈ ಮುಂಜಾನೆ ದೇವರ ವಾಕ್ಯ ಕೀರ್ತನೆಗಳು 46ನೇ ಅಧ್ಯಾಯ 1ನೇ ವಚನ. ದೇವರು ನನಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನಾಗಿದ್ದಾನೆ. ಹೌದು ಪ್ರಿಯರೇ, ಈ ವಾಕ್ಯ ಹೇಳುವ ಹಾಗೆ ದೇವರು ನನಗೆ ಆಶ್ರಯದುರ್ಗವಾಗಿದ್ದಾನೆ. ಆಶ್ರಯ ಎಂಬುದಾಗಿ ನಾವು ನೋಡುವಾಗ ಯಾರು ಕಷ್ಟಗಳಲ್ಲಿದ್ದಾರೋ, ಸಂಕಟಗಳಲ್ಲಿದ್ದಾರೋ, ನೋವಿನಲ್ಲಿದ್ದಾರೋ ಅಂಥವರಿಗೆ ಆಶ್ರಯವು ಬೇಕಾಗಿದೆ. ಅದೇ ರೀತಿಯಲ್ಲಿ ಈ ವಾಕ್ಯ ಹೇಳುವ ಹಾಗೆ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆಂಬುದಾಗಿ ಇಲ್ಲಿ ನೋಡುವಂಥ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯರೇ, ಆತನು ಇಕ್ಕಟ್ಟಿನಲ್ಲಿರುವಾಗ ಆತನಿಗೆ ಆಶ್ರಯ ಕೊಟ್ಟಂಥ ದೇವರನ್ನ ಆತನು ನೆನೆಸಿಕೊಳ್ಳುವವನಾಗಿದ್ದಾನೆ. ದೇವರ ಮಕ್ಕಳಾದಂಥ ನಮಗೂ ಕೂಡ ಆತನು ಆಶ್ರಯವಾಗಿದ್ದಾನೆ. ಕೀರ್ತನೆಗಾರನು 91ನೇ ಕೀರ್ತನೆ 1ನೇ ವಚನದಲ್ಲಿ ಬರೆಯುವ ಹಾಗೆ, ಪರಾತ್ಮರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದಾರೆ ಎಂಬುದಾಗಿ. ಹೌದು ಪ್ರಿಯರೇ, ನಾವೆಲ್ಲರೂ ಕೂಡ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರು ನನಗೆ ಆಶ್ರಯದುರ್ಗವಾಗಿದ್ದಾನೆ. ಮತ್ತೆ ಎರಡನೇದಾಗಿ ಹೇಳುತ್ತೆ, ಆತನು ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನು. ನಾವು ಇಕ್ಕಟ್ಟಿನಲ್ಲಿರುವಾಗ, ಆತನ ಮಕ್ಕಳು ಇಕ್ಕಟ್ಟಿನಲ್ಲಿರುವಾಗ ನನಗೆ ವಿಶೇಷ ಸಹಾಯಕನಾಗಿದ್ದುಕೊಂಡು ಆತನು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಪ್ರಿಯರೇ, 1 ಕೊರಿಂಥ 10:13 ನಾವು ನೋಡ್ತೇವೆ, ಮನುಷ್ಯನು ಸಹಿಸಬಹುದಾದಂಥ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ಎಂಬುದಾಗಿ. ಕರ್ತನು ನಂಬಿಗಸ್ತನು, ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಸಿದ್ಧ ಮಾಡಿಕೊಡುವನೆಂಬುದಾಗಿ. ಅದೇ ರೀತಿಯಲ್ಲಿ ಮುಂಜಾನೆ ಸಮಯದಲ್ಲಿ ಪ್ರಿಯರೇ, ಒಂದು ವೇಳೆ ನೀವು ಇಕ್ಕಟ್ಟಿನಲ್ಲಿರುವುದಾದರೆ ದೇವರು ಖಂಡಿತವಾಗಿ ನಿಮಗೆ ವಿಶೇಷ ಸಹಾಯಕನಾಗಿ ಈ ದಿನದಲ್ಲಿ ನಿಮ್ಮನ್ನು ಸಹಾಯ ಮಾಡುವವನಾಗಿದ್ದಾನೆ. ಅದೇ ಒಂದು ನಂಬಿಕೆಯೊಂದಿಗೆ ನಾವು ಕಾಯುವಾಗ ದೇವರ ಅದ್ಭುತಗಳನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯ ಹೇಳಿದ ಹಾಗೆ ನೀನು ನಮಗೆ ಆಶ್ರಯ ದುರ್ಗವಾಗಿದ್ದು ನನ್ನ ಇಕ್ಕಟ್ಟಿನಲ್ಲಿ ಸೂಕ್ತ ಸಹಾಯಕನಾಗಿದೆ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಹೌದು ಸ್ವಾಮಿ, ನೀನು ಮಾತಿನಲ್ಲಿ ನಂಬಿಗಸ್ತನಾಗಿದ್ದಿ. ನಿನ್ನ ಮಾತುಗಳು ಕರ್ತನೆ ಅದೆಂದಿಗೂ ಮಾರ್ಪಡುವು ಕರ್ತನೆ. ಅಪ್ಪ, ಈ ವರ್ಷವೆಲ್ಲ ಕರ್ತನೆ ನಮ್ಮನ್ನ ಅನೇಕ ಕಷ್ಟಗಳಿಂದ, ಸಂಕಟಗಳಿಂದ ಬಿಡುಗಡೆ ಮಾಡಿ ನಮಗೆ ದುರ್ಗವ ಆಶ್ರಯವಾಗಿದ್ದಿ. ಅದೇ ರೀತಿಯಲ್ಲಿ ನಾವು ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ವಿಶೇಷ ಸಹಾಯಕನಾಗಿದ್ದುಕೊಂಡು ನಮ್ಮನ್ನು ಕಾಪಾಡಿದ್ದಿ ಕರ್ತನೆ. ಅಪ್ಪ, ನೀನು ಎಷ್ಟು ಒಳ್ಳೆಯವನೆಂಬುದನ್ನು ನಾವು ನೆನೆಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಪ್ರಿಯರೇ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಮುಂದಿನ ವರ್ಷಕ್ಕೂ ನಾವು ಕಾಲಿಡುವಾಗಲೂ ಕೂಡ ಇನ್ನು ಅನೇಕ ಕಾರ್ಯಗಳನ್ನು ನಿನ್ನಿಂದ ಪಡೆದುಕೊಳ್ಳುವ ಹಾಗೆ, ಸಹಾಯ ಹೊಂದಿಕೊಳ್ಳುವ ಹಾಗೆ ಕೃಪೆ ಮಾಡಿ ನಡೆಸು. ನಿನ್ನ ಮಹಿಮೆ ಹೊಂದಿಕೊ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.